ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಭೆ ಹಾಗೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಫೈಲ್ ಪಡೆದ ಮೊದಲ ದಿನದಿಂದಲೇ ಇದೀಗ ಸಿಐಡಿ ತನಿಖೆ ಚುರುಕಾಗ್ತಾ ಇದೆ. ಇಂದು ಸಹ ತನಿಖೆ ಮಾಡಲಿದ್ದಾರೆ ಸಿಐಡಿ ಟೀಮ್ ಅವರು. ನಿನ್ನೆ ಹರ್ಷ ಪ್ರಿಯಂದಾ ಅವರ ನೇತೃತ್ವದ ತಂಡದಿಂದ ಇಂಚಿಂಚು ಮಾಹಿತಿ ಸಂಗ್ರಹ ಆಗಿದೆ. ರೆಡ್ಡಿ ಮನೆಯಿಂದ 2 ಕಿಲೋಮೀಟರ್ವರೆಗೂ ಸಿಸಿಟಿವಿ ಫುಟೇಜ್ ರಿಕವರಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ರೆಡ್ಡಿ ಮನೆ ಮುಂದೆ ನಡೆದ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆಕ್ಟ್ ಸೀನ್ ಬಗ್ಗೆ ಮಾಹಿತಿ ಕೂಡ ಪಡೆದಿದ್ದಾರೆ ಸಿಐಡಿ ಅಧಿಕಾರಿ ಹರ್ಷ ಪ್ರಿಯಂ. ನಾಲ್ಕು ಎಫ್ಐಆರ್ ಬಗ್ಗೆ 4 ತನಿಖಾಧಿಕಾರಿಗಳ ಜೊತೆ ಪ್ರತ್ಯೇಕವಾಗಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದ ಎಲ್ಲಾ ವಿಡಿಯೋಗಳ ಪರಿಶೀಲನೆ ಆಗ್ತಾ ಇದೆ. ಇಷ್ಟೆಲ್ಲ ವಿಡಿಯೋಗಳು ಇಷ್ಟು ದಿನ ವೈರಲ್ ಆಗಿತ್ತು. ಆ ವಿಡಿಯೋಗಳು ಅದಾದ ನಂತರ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಫುಟೇಜ್ ಪ್ರತಿಯೊಂದು ಕೂಡ ಪರಿಶೀಲನೆ ಆಗಬೇಕು. ಪರಿಶೀಲನೆ ಆದ ನಂತರ ಒಂದು ಹಂತಕ್ಕೆ ತನಿಖೆ ಆಗುತ್ತೆ. ಹಾಗಾಗಿ ಎಲ್ಲ ಫುಟೇಜ್ಗಳು ಬೇಕು, ಏನೆಲ್ಲ ಮಾಹಿತಿ ಇದೆ ಅದೆಲ್ಲವೂ ಬೇಕು ಅಂತ ಹೇಳಿ ನಿನ್ನೆ ಅಷ್ಟೇ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸಿಐಡಿ ತಂಡ ತನಿಖೆ ಚುರುಕು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಹರ್ಷ ಅವರ ನೇತೃತ್ವ ತಂಡದಿಂದ ಇಂಚಿಂಚು ಮಾಹಿತಿ ಸಂಗ್ರಹ ಆಗಿದೆ. ನಿನ್ನೆ ಅಂದರೆ ಆ ಒಂದು ಬಳ್ಳಾರಿ ಬ್ಯಾನರ್ ಗಲಾಟೆ ಎಲ್ಲಿ ನಡೆದಿತ್ತು, ಫೈರಿಂಗ್ ಎಲ್ಲಿ ನಡೆದಿತ್ತು, ಅದೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸುಮಾರು ಹೊತ್ತು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಸುತ್ತಮುತ್ತ ಏನೆಲ್ಲ ಆಗಿರ್ಬೋದು, ಹೇಗಿದೆ ಸಿಚುವೇಶನ್ನು, ಸುತ್ತಮುತ್ತ ಎಷ್ಟು ಮನೆಗಳಿದೆ ಅಥವಾ ಅಲ್ಲಿ ಏನೆಲ್ಲ ಆಗಬಹುದು, ಹೇಗಾಯಿತು ಅಂತೇಳಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದೀವಿ ಒಂದು ರೀತಿಯಾಗಿ ಸಿಐಡಿ ತನಿಖೆ ಇದೀಗ ಚುರುಕುಗೊಂಡಿರುವಂಥದ್ದು. ಮತ್ತೊಂದು ಕಡೆ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಕಾರಣ ಏನು ಅಂತಂದ್ರೆ ಸಿಸಿಟಿವಿ ಫುಟೇಜ್ ಇರ್ಬೋದು ಅಥವಾ ಇಷ್ಟು ದಿನ ಏನು ವಿಡಿಯೋಸ್ಗಳು ವೈರಲ್ ಆಗಿತ್ತು, ಇಲ್ಲಿ ಆ ವಿಡಿಯೋಸ್ಗಳು ಬಹು ಪ್ರಮುಖವಾದಂಥ ಪಾತ್ರ ಇಲ್ಲಿ ನಿಭಾಯಿಸುತ್ತೆ. ಸೊ ಮುಂದೆ ಏನಾಗಬಹುದು ಅಂತ ಹೇಳಿ ಏನಿದೆ ಹೆಚ್ಚಿನ ಮಾಹಿತಿ? ರೋಶನಿ, ಇದೀಗ ಏನು ಬಳ್ಳಾರಿಗೆ ಆಗಮಿಸಿದಂತಹ ಸಿಐಡಿ ಅಧಿಕಾರಿಗಳ ತಂಡ ನಿನ್ನೆನೆ ಆ ಒಂದು ಪ್ರಕರಣಗಳ ಒಂದು ಹಸ್ತಾಂತರವನ್ನ ಮಾಡಿಕೊಂಡ್ರು. ಇಲ್ಲಿನ ಬಳ್ಳಾರಿಯ SP ಸುಮನ್ ಪನ್ನೇಕರ್ ಅವರು ಇನ್ ಡೀಟೇಲ್ ಆದಂತ ಎಲ್ಲ ಏನು ಕಡತಗಳನ್ನ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಪ್ರಕರಣಗಳಲ್ಲಿ ಏನೆಲ್ಲ ಒಂದು ಎನ್ಕ್ವೈರಿ ಆಗಿತ್ತು ಅದರ ಸಂಪೂರ್ಣ ವಿವರಗಳನ್ನ ಇವರಿಗೆ ಒದಗಿಸಿರ್ತಕ್ಕಂಥದ್ದು. ಇದೀಗ ಅದನ್ನ ಪಡೆದಿರ್ತಕ್ಕಂಥ ಸಿಐಡಿ ಅಧಿಕಾರಿಗಳು ನಿನ್ನೆಯಿಂದಾನೇ ಅವರು ಕಾರ್ಯಾಚರಣೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಈ ಒಂದು ಗಲಾಟೆ ನಡೆದಂತ ಸಂದರ್ಭ ಮತ್ತೆ ಈ ಗಲಾಟೆ ಆದಂತ ಒಂದು ಜಾಗಕ್ಕೆ ಅವರು ಖುದ್ದು ಭೇಟಿ ನೀಡಿ ಒಂದು 10 ಜನ ಅಧಿಕಾರಿಗಳ ತಂಡ ಏನು ಸಂಪೂರ್ಣವಾಗಿ ಅವರು ಒಂದು ಪರಿಸ್ಥಿತಿಯನ್ನ ಮತ್ತೆ ಅಲ್ಲಿ ನಡೆದಿದ್ದಂತ ಜಾಗದ ಒಂದು ಗಲಾಟೆ ನಡೆದಂತ ಜಾಗದ ವಿವರವನ್ನ ಪಡೆದು ಅದನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದಾರೆ. ಇದೀಗ ಸುಮಾರು 2 ಕಿಲೋಮೀಟರ್ ವರೆಗೂ ಏನು ಜನಾರ್ದನ್ ರೆಡ್ಡಿ ಮನೆಯಿಂದ ಅಪ್ ಟು SP ಸರ್ಕಲ್ ನಿಂದ ಇನ್ನೂ ಸ್ವಲ್ಪ ಮುಂಭಾಗದವರೆಗೂ ಕೂಡ ಇರ್ತಕ್ಕಂಥ ಎಲ್ಲ ಸಿಸಿಟಿವಿ ಫುಟೇಜ್ಗಳ ಒಂದು ಸಂಗ್ರಹಕ್ಕೆ ಇವಾಗ ಸಿಐಡಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಒಂದು 100 ಜನರು ಗುಂಪು ಕಟ್ಕೊಂಡು ಒಂದು ಸಿನಿಮೀಯ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಕಡೆ ನುಗ್ಲಿಕ್ಕೆ ಬಂದ್ರು. ಆಮೇಲೆ ಜನಾರ್ದನ್ ರೆಡ್ಡಿ ಮನೆಯ ಮುಂದೆನೂ ಕೂಡ ಬಿಜೆಪಿ ಕಾರ್ಯಕರ್ತರು ಏನು ಇವ್ರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಇವೆಲ್ಲಕ್ಕೂ ಸಂಬಂಧಪಟ್ಟಾಗಿ ಈಗ ಸಿಸಿಟಿವಿ ಫುಟೇಜ್ಗಳ ಜಾಡನ್ನ ಹಿಡಿದು ಪರಿಶೀಲನೆ ಮಾಡಿ ಈಗ ಅವರು ಪ್ರಕರಣದ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಹಾಗೇನೆ ಒಂದು ಕ್ರಮಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ತ್ವರಿತಗತಿಯಲ್ಲಿನೇ ಒಂದು ಕಾರ್ಯಾಚರಣೆಯನ್ನ ಸಿಐಡಿ ಅಧಿಕಾರಿಗಳು ಆರಂಭ ಮಾಡಿದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.